ಸ್ನೇಹಿತರೆ ನಮಸ್ಕಾರ. ಕುಂಬ್ರದಿಂದ 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ತೆಂಗಳಾಡಿ ಎನ್ನುವಂತಹ ಸಿಟಿಯಿಂದ, ಒಂದು ಸಣ್ಣ ಮಟ್ಟದ ಸಿಟಿ ಆಯಿತಾ, ಆ ಸಿಟಿಯಿಂದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಸುಂದರವಾದಂತಹ ಒಂದು ಪ್ರಾಪರ್ಟಿ ಇವತ್ತು ನಮ್ಮ ಸಂಸ್ಥೆಗೆ ಮಾರಾಟಕ್ಕೆ ಬಂದಿರುವಂಥದ್ದು. 11 ಸೆನ್ಸ್ ಕನ್ವರ್ಷನ್ ಆದಂತಹ ಕ್ಲಿಯರ್ ಡಾಕ್ಯುಮೆಂಟ್ ಇರುವಂತಹ ಈ ಒಂದು ಜಾಗದಲ್ಲಿ 3 BHK ಮನೆ ಮತ್ತು ಒಂದು ಬೋರ್ವೆಲ್ ಕೂಡ ಇರುವಂತಹ ಒಂದು ಪ್ರಾಪರ್ಟಿ ಆಯಿತಾ. ಒಂದು ಒಳ್ಳೆ ಸುಂದರವಾದಂತಹ ವಾತಾವರಣ, ಒಳ್ಳೆಯ ಪರಿಸರ, ತಂಪಾದ ಗಾಳಿ ಬರುವಂತಹ ಒಂದು ಜಾಗೆ, ಮರ ಗಿಡಗಳಿಂದ ತುಂಬಿಕೊಂಡಂತಹ ಒಂದು ಒಳ್ಳೆ ವಾತಾವರಣ ಅಂತ ಹೇಳ್ಬೋದು. ನಾವು ಎಲ್ಲ ಮನೆ ವಿಚಾರಗಳನ್ನು ಎಕ್ಸ್ಪ್ಲೇನ್ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಮನೆ, ಆ ಒಂದು ನಾವು ಏನು ಹೇಳ್ತಾ ಇದ್ದೇವೆ ಅದಕ್ಕೆ ಪೂರಕವಾದಂತಹ ಒಂದು ಮನೆ. ಸಿಟಿಯಿಂದ 1 ಕಿಲೋಮೀಟರ್ ದೂರ ಇದೆ. ಮನೆಗೆ ಬೇಕಾದಂತಹ ಎಲ್ಲ ರಸ್ತೆ ವ್ಯವಸ್ಥೆಗಳು ಕೂಡ ಇರುವಂಥದ್ದು. ಸೊ ಈ ಒಂದು ಮನೆಯ ಒಟ್ಟಾರ ಒಳಗಡೆ ಹೊರಗಡೆ ನೀರು ಯಾವ ರೀತಿಯಲ್ಲಿದೆ, ಇದು ಎಲ್ಲಿಂದ ಎಲ್ಲಿಗೆ ಬಂದು ಸೇರುವಂತಹ ಒಂದು ರಸ್ತೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿತಾ ಹೋಗೋಣ, ಬನ್ನಿ. ಸ್ನೇಹಿತರೆ, ಈ ಒಂದು ಮನೆ 1400 ಸ್ಕ್ವೇರ್ ಫೀಟಲ್ಲಿ ಬರುವಂತಹ ಒಂದು ಮನೆ. 3 ಬೆಡ್ರೂಮ್ಗಳಿದೆ, ಒಂದು ಹಾಲ್ ಇದೆ, ಆಮೇಲೆ ಒಂದು ಡೈನಿಂಗ್ ಇದೆ, ಒಂದು ಒಳ್ಳೆ ಕಿಚನ್ ಇದೆ, ಬಾತ್ರೂಮ್ಗಳನ್ನು ಒಳಗೊಂಡಂತಹ ಒಂದು ಮನೆ. ಸೊ ಈ ಒಂದು ಮನೆಯ ಎಂಟ್ರೆನ್ಸ್ ಪಶ್ಚಿಮಕ್ಕೆ ಬರ್ತದೆ ಆಯಿತಾ. ಪಶ್ಚಿಮಕ್ಕೆ ಈ ಒಂದು ಮನೆ ಎಂಟ್ರೆನ್ಸ್ ಬರುವಂಥದ್ದು ನೋಡಿ. ಸಂಪೂರ್ಣವಾಗಿ ಟೈಲ್ಸ್ನಿಂದ ಈ ಒಂದು ಕೆಳಭಾಗವನ್ನು ನಿರ್ಮಾಣ ಮಾಡಲಾಗಿದೆ. ಸೊ ಇದು ಈ ಒಂದು ಮನೆಯ ಎಂಟ್ರಿ ಆಯಿತಾ ನೋಡಿ. ಒಳ್ಳೆ ಮರಗಳಿಂದ ಭವ್ಯವಾಗಿ ನಿರ್ಮಾಣ ಮಾಡಲಾದಂತಹ ಬಾಗಿಲುಗಳಾಯ್ತಾ. ನಂತರ ಬರುವಂಥದ್ದು ಈ ಒಂದು ಮನೆಯ ಮೊದಲ ಹಾಲ್ ಆಯಿತಾ. ಇದು ನೋಡಿ, ಈ ಒಂದು ಮನೆಯ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಫಿನಿಶ್ ಆಗಿದೆ. ಸೊ ಯಾವಾಗ ಬೇಕಾಗಿದ್ರೂ ರೆಡಿ ಟು ಮೂವ್ ಆಗಬಹುದಾದಂತಹ ಒಂದು ಪ್ರಾಪರ್ಟಿ ಆಯಿತಾ. ಇದು ಈ ಒಂದು ಮನೆಯ ಮೊದಲ ಕೊಠಡಿ ನೋಡಿ. ನೋಡಿ, 10x10 ಸೈಜಲ್ಲಿರುವಂತಹ ಕೊಠಡಿಯಾಗಿ ಕಾಣ್ತಾ ಇದೆ. ಇದು ಈ ಒಂದು ಮನೆಯ ಡೈನಿಂಗ್ ಹಾಲ್. ಎದುರುಗಡೆ ಹಾಲ್ಗಿಂತಲೂ ತುಂಬ ವಿಶಾಲವಾಗಿದೆ ಆಯಿತಾ. ನೋಡಿ, ಇಲ್ಲೇ ಇವರು ಒಂದು ಬೇಸಿನನ್ನು ಕೂಡ ಕೊಟ್ಟಿದ್ದಾರೆ. ಸೊ ನಂತರ ಬರುವಂಥದ್ದು ಎರಡನೇ ಕೊಠಡಿ ನೋಡಿ. ಸ್ವಲ್ಪ ಐಟಮ್ಗಳನ್ನು ಇಲ್ಲಿ ಇಡಲಾಗಿದೆ, ಆದರೆ ಕೆಲಸ ಫುಲ್ಲು ಕಂಪ್ಲೀಟಾಗಿ ಫಿನಿಶ್ ಆದಂತಹ ಸೈಟ್ ಆಯಿತಾ. ಎಲ್ಲ ಸೈಟ್ಗಳಂತಲ್ಲ, ಈ ಒಂದು ಸೈಟ್ ನೋಡಿ. ಸೊ ಒಳ್ಳೆ ರೀತಿಯಲ್ಲೇ ಕಟ್ಟಲಾಗಿದೆ ನೋಡಿ. ಇದರ 3ನೇಯ ಬೆಡ್ರೂಮ್ ಇದು. ನೋಡಿ, ಇಲ್ಲೊಂದು ಜನರಲ್ ಟಾಯ್ಲೆಟ್ ಬರ್ತದೆ, ಇಲ್ಲಿ ಬಾತ್ರೂಮ್ ಪ್ಲಸ್ ಟಾಯ್ಲೆಟ್. ಈ ಒಂದು ಮನೆಯನ್ನು ಬಾಡಿಗೆಗೆ ಅಂತೇಳಿ ಕೊಡ್ತಾ ಇದ್ರು ನೋಡಿ. ಇನ್ನು ವಿಶೇಷವಾಗಿ ನಾವು ನೋಡಬೇಕಾದಂತಹ ಒಂದು ಕೊಠಡಿ, ಮನೆಯ ಅಡುಗೆ ಕೋಣೆ.
ನೋಡಿ, ಇದು ಅಡುಗೆ ಕೋಣೆಯ ಬೇಸಿನ್ ಆಯಿತಾ, ಕೈ ತೊಳೆಯುವಂತಹ, ಪಾತ್ರೆ ತೊಳೆಯುವಂತಹ ಜಾಗ ನೋಡಿ. ಮೇಲ್ಗಡೆ ಕೂಡ ಸ್ಟೋರ್ ಇದೆ, ಕೆಳಗಡೆ ಬೇಕಾದರೆ ಸ್ಟೋರ್ ಮಾಡಿಕೊಳ್ಬೋದು ನೋಡಿ. ಒಳ್ಳೆ ಜಾಗ ಆಯಿತಾ ನೋಡಿ. ಇಲ್ಲೂ ಬೇಕಾದರೂ ಕಬಾರ್ಡ್ ಥರ ಯೂಸ್ ಮಾಡಿಕೊಳ್ಬೋದು. ಹಿತ್ತಲ ಬಾಗಿಲು ಕೂಡ ಮರದ್ದೇ ಆಯಿತಾ. ಸೊ ಇದು ಹಿತ್ತಲಲ್ಲಿ ಇರುವಂತಹ ಒಂದು ಸಿಟ್ಔಟ್ ಆಯಿತಾ. ಹಿತ್ತಲ ಭಾಗದಲ್ಲಿ ಇರುವಂತಹ ಒಂದು ಸಿಟ್ಔಟ್ ಇದೆ ನೋಡಿ. ಇದು ಈ ಮನೆಯ ಹಿತ್ತಲ ಭಾಗ ನೋಡಿ. ಸೊ ಇಲ್ಲಿ ಬೋರು ಕೂಡ ಗಮನಿಸ್ಬೋದು. ಈ ಒಂದು ಬೋರಲ್ಲಿ 4 ಇಂಚಷ್ಟು ನೀರು ಸಿಕ್ಕಿತ್ತಾಯ್ತಾ, 4-4.5. ಏನಿಲ್ಲ ಅಂದರೂ ಕಡಿಮೆಗೆ 3 ಇಂಚಾದರೂ ನೀರು ನಿಮಗೆ ಉಪಯೋಗಿಸ್ಬೋದು. ಸೊ ಇದು ಈ ಒಂದು ಮನೆಯ ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಅಂತ ಹೇಳ್ಬೋದು. 1400 ಸ್ಕ್ವೇರ್ ಫೀಟಲ್ಲಿ ನಿರ್ಮಾಣವಾದಂತಹ ಈ ಒಂದು ಮನೆ 3 BHK ಮನೆಯಾಗಿದ್ದು, ಕುಂಬ್ರದಿಂದ 4 ಕಿಲೋಮೀಟರ್ ಆಸುಪಾಸಿನಲ್ಲಿ ಇರುವಂಥದ್ದು. ಪುತ್ತೂರಿನಿಂದ 14 ಕಿಲೋಮೀಟರ್, ಕುಂಬ್ರದ ಮುಖಾಂತರ ಬರ್ತಾ ಇದ್ದರೆ 14 ಕಿಲೋಮೀಟರ್. ಇಲ್ಲ ನೀವು ಮುಂಡೂರು ಆ ಭಾಗದಿಂದ ಬರ್ತಾ ಇದ್ದರೆ ಆಲ್ಮೋಸ್ಟ್ 14 ಕಿಲೋಮೀಟರ್, 12ರಿಂದ 14 ಕಿಲೋಮೀಟರ್ ಆಗುವಂತಹ ಒಂದು ಪ್ರದೇಶ ಆಯಿತಾ. ಸೊ ಈ ಒಂದು ಮನೆಯ ಓನರ್ ಕೇಳ್ತಾ ಇರುವಂಥದ್ದು 32 ಲಕ್ಷ ಆಯಿತಾ. 32 ಲಕ್ಷ ಆದರೂ ಕೂಡ ಸಣ್ಣ ನೆಗೋಷಿಯಬಲ್ ಇರ್ಬೋದು ಸಣ್ಣ ಮಟ್ಟದಲ್ಲಿ. ಸೊ ಯಾರಾದರೂ ಈ ಒಂದು ಮನೆಗೆ ಆಸಕ್ತಿ ಇದ್ದರೆ, ಮನೆಯನ್ನು ಖರೀದಿ ಮಾಡಬೇಕು ಅಂತ ಯಾರಾದರೂ ಕಾಯ್ತಾ ಇದ್ದರೆ, ಅದು ಕೂಡ ಒಂದೊಳ್ಳೆ ಗ್ರಾಮಾಂತರ ಪ್ರದೇಶದಲ್ಲಿ ಒಂದೊಳ್ಳೆ ಮನೆಯನ್ನು ನೀವು ಹುಡುಕ್ತಾ ಇದ್ದರೆ, ಹೊಸ ಮನೆ ಆಗಿರಬೇಕು ಅಂತ ಇದ್ದರೆ ಈ ಒಂದು ಮನೆಯನ್ನು ನಿಮಗೆ ಸಜೆಸ್ಟ್ ಮಾಡ್ಬೋದಾಯ್ತಾ. ಯಾಕಂತ ಹೇಳಿದರೆ ಈ ಒಂದು ಮನೆಯನ್ನು ಕಟ್ಟಿ 6-7 ವರ್ಷಗಳಾಯಿತು, ಆದರೂ ಹೊಸ ಮನೆಯ ರೀತಿಯಲ್ಲೇ ಇದೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈ ಮನೆಯಲ್ಲಿ ಬರೀ ಬಾಡಿಗೆಗಂತ ಮಾತ್ರ ಕೊಟ್ಟಿರುವಂಥದ್ದು, ಬಾಡಿಗೆ ಪರ್ಪಸ್ಸಿಗೆ ಮಾತ್ರ ನಿರ್ಮಾಣ ಮಾಡಿದಂತಹ ಮನೆ ನೋಡಿ. ಸೊ ಇಲ್ಲಿ ವಾಶ್ ಮಾಡ್ತಾಯಿದ್ರು. ಮನೆ ಎದುರುಗಡೆ ನೋಡಿ ಈ ರೀತಿಯಲ್ಲಿ ಬರ್ತದೆ. ಹಿತ್ತಲು ಆ ಕಡೆ ಬರ್ತದೆ, ಎದುರು ಈ ಕಡೆ ಬರ್ತದೆ. ಎದುರುಗಡೆ ಇಷ್ಟು ಸ್ಪೇಸ್ ಇದೆ. ಸೊ ಈ ಒಂದು ಮನೆಯ ಎದುರುಗಡೆ ಸುತ್ತಮುತ್ತಲು ತೆಂಗಾಗಲಿ ಅಡಿಕೆ ಆಗಲಿ ಯಾವುದೂ ಇರುವುದಿಲ್ಲ ಆಯಿತಾ. ಪ್ಲೇನ್ ಆಗಿರುವಂಥದ್ದು. ಯಾರು ಪರ್ಚೇಸ್ ಮಾಡ್ತೀರಾ ಸೊ ಅವರು ನಟ್ಟು ಬೆಳೆಸ್ಬೋದು. ಇದು ಈ ಒಂದು ಮನೆಯ ಇನ್ನೊಂದು ಸೈಡ್ ನೋಡಿ, ಇಷ್ಟು ಸ್ಪೇಸ್ ಇದೆ. ಸೈಡಿಂದ ಒಂದೊಂದು ಅಡಿಕೆ ಮರ ನೆಡುವಷ್ಟು ಸ್ಪೇಸ್ ಇರುವಂಥದ್ದು. ಈ ಒಂದು ಸ್ಪೇಸಲ್ಲಿ ಬೇಕಾದರೆ ಒಂದು ತೆಂಗಿನ ಮರ ನೆಡ್ಬೋದಾಯ್ತಾ. ಒಂದು 4-5 ತೆಂಗಿನ ಮರಗಳು ನೆಡುವಂತಹ ಒಂದು ಸ್ಥಳ ಇದೆ. 4-5 ತೆಂಗಿನ ಗಿಡಗಳು, ಆಮೇಲೆ ಒಂದು 5ರಿಂದ 10 ಅಡಿಕೆ, ಆಮೇಲೆ ಹೂದೋಟಗಳನ್ನು ಬೇಕಾದರೂ ಮಾಡ್ಬೋದು. ಸುತ್ತಮುತ್ತ ಒಳ್ಳೆಯ ನೀರಿನ ವ್ಯವಸ್ಥೆ ಇದೆ. ಸೊ ಏನು ಬೇಕಾದರೂ ನೀವು ಮಾಡಿಕೊಳ್ಬೋದು. ಸೊ ಈ ಒಂದು ಮನೆಗೆ ಈ ಒಂದು ದಾರಿ ನೋಡಿ. ಸೊ ಡೈರೆಕ್ಟಾಗಿ ಈ ಒಂದು ಮನೆಗೆ ಇರುವಂತಹ ದಾರಿ ಆಯ್ತಾ ಇದು. ಸೊ ಹೆಚ್ಚು ಎತ್ತರ ತಗ್ಗು ಆ ರೀತಿ ಏನಿಲ್ಲ, ಒಳ್ಳೆಯ ಸಮತಟ್ಟಾದ ಸಣ್ಣ ಮಟ್ಟದಲ್ಲಿ ಅಪ್ಪಿರುವಂತಹ ಒಂದು ಜಾಗ. ಸೊ ಯಾವುದೇ ವಿಚಾರದಲ್ಲೂ ಕೂಡ ಈ ಒಂದು ಬಜೆಟ್ಟಿಗೆ ಹೊಂದಿಕೊಳ್ಳುವಂತಹ ಒಂದು ಮನೆ ಅಂತ ಹೇಳ್ಬೋದು. ಈ ಒಂದು ಪ್ರದೇಶದಲ್ಲಿ ಒಳ್ಳೆ ರೇಟ್ ವ್ಯಾಲ್ಯೂಯೇಷನ್ ಕೂಡ ಇದೆ. ಸೊ ಈ ಒಂದು ಅಮೌಂಟಲ್ಲಿ ಇಂತಹ ಮನೆ ನಿಮಗೆ ಅಪರೂಪದಲ್ಲಿ ಮಾತ್ರ ಸಿಗ್ಬೋದು. ಸೊ ಯಾರಾದರೂ ಬೇಕಿದ್ದವರಿದ್ದರೆ ಈ ಒಂದು ಸ್ಕ್ರೀನಲ್ಲಿರುವಂತಹ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡಿಕೊಳ್ಬೋದು. ನಿಮ್ಮಲ್ಲಿರುವಂತಹ ಪ್ರಾಪರ್ಟಿಗಳನ್ನು ಮಾರಾಟ ಮಾಡುವುದಕ್ಕೂ ಅಥವಾ ಹೊಸ ಪ್ರಾಪರ್ಟಿಗಳನ್ನು ಕೊಂಡುಕೊಳ್ಳುವುದಕ್ಕೂ ಬೇಕಾದರೂ ನೀವು ನಮ್ಮ ಸಂಸ್ಥೆಯನ್ನು ಸಂಪರ್ಕ ಮಾಡಿಕೊಳ್ಬೋದು.